ಜಲದ ಹರಿವಿನೊಳ ಸುಳಿವಂ ಸಿಗದೊಡೆಯೊಳ್ ಜಲದ ಹರಿವಿನೊಳ ಸುಳಿವಂ ಸಿಗದೊಡೆಯೊಳ್ ಚೀರಿದೆನ್ವೊಮ್ಮೆಲೆಂ ಅಮ್ಮ ಎಂದು ಬಳಸಿಯೇ ಬಳಲಿದ ಸಂಕಟದೊಳಗೆ ತಲೆ ಚೆಚ್ಚಿ ತೊಳಲಾಡೆ ಮನ ಬಿಚ್ಚಿ ಹೊರಳಾಡೆ ಎದೆ ಚುಚ್ಚಿದೊಳೆಂ ಕರೆದೆ ಅಮ್ಮ ಬಾಯಂದೆ ಕಿವುಡ ಕಾಡಿನೊಳಗೆ ಅಮ್ಮ ಎಂದೆ ಕರೆದೆ ಅಮ್ಮ ಬಾಯಂದೆ ಕಿವುಡ ಕಾಡಿನೊಳಗೆ ಆ ಆದರೆ ನನಗೆಲ್ಲೂ ನೀರು ಕಾಣಲೇ ಇಲ್ಲ. ಹುಡುಕ್ದೆ ಎಲ್ಲೂ ಕಾಣಲಿಲ್ಲ. ಸಿಕ್ಕಾಪಟ್ಟೆ ನಿರಾಶೆ ಆಗೋಯ್ತು ನನಗೆ. ಮೊದಲೇ ಬಳಲಿದ್ದೆ, ಒಳಗಡೆ ಇದ್ದ ಸಂಕಟ ಶುರುವಾಗಿ ಅಮ್ಮ ಅಂತ ಚೀರಿದೆ. ತಲೆ ಚೆಚ್ಚಿಕೊಂಡೆ, ಕೆಳಗಿಳಿದೆ, ತೊಳಲಾಡದೆ, ಮನ ಬಿಚ್ಚಿ ಅಲ್ಲೇ ಹುಲ್ಲಿನ ಮೇಲೆ ಬಿದ್ದು ಹೊರಳಾಡದೆ. ಮತ್ತೆ ಅಮ್ಮ ಬಾ, ಎಲ್ಲಿದೆಯಾ ಅಮ್ಮ ಅಮ್ಮ ಅಂತ ಆ ಕಿವುಡ ಕಾಡಿನಲ್ಲಿ ನಾನು ಈ ರೀತಿ ಮಾಡಿದೆ. ನಾನು ಕಿರ್ಚಿದ್ರು ಅಮ್ಮನ ಉತ್ತರ ಇಲ್ಲ, ಯಾವುದೇ ಸ್ಪಂದನೆ ಇಲ್ಲ. ಮತ್ತಾರು ಅನ್ಲಿಲ್ಲ, ಏನಪ್ಪ ಅನ್ಲಿಲ್ಲ, ಅಯ್ಯೋ ಬಾಯಾರಿಕೆನೆ ಕಂದ ಅನ್ಲಿಲ್ಲ. ಹಾಗಾಗಿ ನನಗೆ ಆ ಕಾಡು ಕಿವುಡಿರಬಹುದೇ ಅಂತ ಅನಿಸಿ ತುಂಬಾ ಸಂಕಟಪಟ್ಟೆ. ಬಾಯಾರಿಹ ಗೋವುಗಳಂ ನೋಡೆ ಮಿಸುಕೆ ಕೇಳಿತೆನ್ನ ಮನವು. ಬಾಯಾರಿಹ ಗೋವುಗಳಂ ನೋಡೆ ಮಿಸುಕೆ ಕೇಳಿತೆನ್ನ ಮನವು. ಅಯ್ಯ ನಿನ್ನೊಳಿಹ ಈ ದುಃಖ ಮಾತ್ರವೇ ಅಧಿಕವೇ. ಸ್ವಂತ ಕೊರಗಿನೊಳೆ ಗೋಹಿಂಡ ಯೋಗಕ್ಷೇಮವಂ ನಾ ಮರೆತೆನೆಲ್ಲವೆಂದೋಚಿಸಿದೊಡೆ ಮರದಿಂದಿಳಿದೆನೋ ಕ್ಷಣದ ಹೀಗೆಲ್ಲ ಒದ್ದಾಡ್ತಿರ್ಬೇಕಾದ್ರೆ ಗೋವುಗಳನ್ನು ನೋಡಿದೆ. ಆಗ ನನ್ನ ಮನಸ್ಸು ತಕ್ಷಣ ಹೇಳಿತು, ಏನಯ್ಯ ನಿನ್ನ ದುಃಖ ಮಾತ್ರವೇ ಜಾಸ್ತಿನೇ, ಪಾಪ ಈ ಗೋವುಗಳಿಗೂ ಬಾಯಾರಿಕೆ ಆಗಿ ದುಃಖ ಪಡ್ತಿಲ್ವೇ, ಸಂಕಟ ಪಡ್ತಿಲ್ವೇ, ನಿನ್ನದೇ ಮಾತ್ರ ಜಾಸ್ತಿ ಅಂತ ಮನ ಒಂಥರ ಮಿಸ್ಕಾಡ್ಬಿಡ್ತು ನಂದು ಒಳಗಡೆ. ತಕ್ಷಣ ಎಂತ ಕೆಲಸ ಮಾಡಿದೆ, ಕೇವಲ ನನ್ನದು, ನಾನು, ನನಗೆ, ನನ್ನ ಸಂಕಟ, ನನ್ನ ದುಃಖ, ನನ್ನ ಬಾಯಾರಿಕೆ ಅಂತಲೇ ಅನ್ಕೊಂಡೆ ಹೊರತು ಇವುಗಳನ್ನು ನೋಡ್ಕೋತೀನಿ, ಸಾವಿರ ಮಾಡ್ತೀನಿ ಅಂತ 100 ಗೋವುಗಳನ್ನು ಹೊಡ್ಕೊಂಡ್ಬಂದಿದ್ದೀನಿ ಹಿಂಡನ್ನ. ಅವುಗಳ ಯೋಗಕ್ಷೇಮನೇ ಮರೆತನಲ್ಲ ನಾನು. ಯೋಗಕ್ಷೇಮ ಅನ್ನೋ ಪದಕ್ಕೆ ನಾವು ಸರಿಯಾಗಿ ತಿಳ್ಕೋಬೇಕು. ಯಾವ ಪರಿಸ್ಥಿತಿಯಲ್ಲಿ, ಯಾವ ಗಳಿಗೆಯಲ್ಲಿ ಯಾವುದು ಕ್ಷೇಮವೋ ಅದು ಕೂಡಿ ಬರಬೇಕು. ಆ ನಿರ್ಧಾರವನ್ನು ಕೂಡಿ ಬರಬೇಕು, ಆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಹಾಗಾಗಿ ಯೋಗ ಪ್ಲಸ್ ಕ್ಷೇಮ, ಯಾವುದು ಕ್ಷೇಮವೋ ಅದರ ಜೊತೆ ನಾವು ಕೂಡಿಕೊಳ್ಳಬೇಕು ಆ ಕ್ಷಣಕ್ಕೆ. ಅದನ್ನೇ ಮರೆತು ಬಿಟ್ಟಲ್ಲ ಈ ಗೋವುಗಳಿಗೆ ಪಾಪ ಹೀಗಾಗಿದೆ ಅಂತ ಅಂದ್ಕೊಂಡು ಏನು ಮಾಡಬೇಕು ಅಂತ ಮುಂದೆ ಯೋಚನೆ ಮಾಡಿದೆ. ಮನೊಳ ಮನದಿಚ್ಚೆ ಗುರುವಿನ ಹರಿವಂ ನೆನೆದೊಡೆ ಅಮ್ಮನೊಳ ಮನದಿಚ್ಚೆ ಗುರುವಿನ ಹರಿವಂ ನೆನೆದೊಡೆ
ವೃಕ್ಷವನೇರೆ ಆಲಿಸಿದೆ ಕಾನನದೊಳ್ ಜರಿ ಸರಿವ ಶಬ್ದವನೆ ಜುಳು ಜುಳು ಹರಿವ ಝರಿಯನಾಂ ಕೇಳ್ದೊಡೆ ಜುಳು ಜುಳು ಹರಿವ ಝರಿಯನಾಂ ಕೇಳ್ದೊಡೆ ಕ್ಷಣದೊಳ್ ಕೆಳಗಿಳಿದೆ ಗೋವಮೈದಡವೆ ಒಯ್ದ ದಿಕ್ಕಿಗೆ ಬಿರಬಿರನೆ ನನ್ನೊಡನೆ ಒಯ್ದ ದಿಕ್ಕಿಗೆ ಬಿರಬಿರನೆ ನನ್ನೊಡನೆ ಯಾವಾಗ ಯೋಗಕ್ಷೇಮ, ನನಗೆ ಏನು ಕ್ಷೇಮ, ಗೋವ ಹಿಂಡಿಗಳಿಗೆ ಅದಕ್ಕೆ ಏನು ಕ್ಷೇಮ ಅನ್ನನ್ನ ಅನ್ಕೊಂಡಿಟ್ಕೇನೆ ಅದೇ ಅಮ್ಮನ ಮನದಿಚ್ಛೆ. ಅಂದರೆ ಗೋವುಗಳನ್ನ ಸರಿಯಾಗಿ ನೋಡ್ಕೋಬೇಕು, ನನ್ನನ್ನು ನಾನು ಸರಿಯಾಗಿ ನೋಡ್ಕೋಬೇಕು. ಗುರುವಿನ ಒಂದು ಹರಿವು ಅಂದರೆ ಏನಾಗಬೇಕು ಅನ್ನೋ ಒಂದು ಇಚ್ಛೆ ಪಟ್ಟಿದ್ರು. ಅದನ್ನು ನೆನೆಸ್ಕೊಂಡು ಆ ಸಂಕಟ, ತೊಳಲಾಟ, ಅಮ್ಮ ಅಂತ ಕೂಕಳಾಟ ಎಲ್ಲವನ್ನು ಬದಿಗೆ ಸರಿಸಿ ಮತ್ತೆ ಅದೇ ಮರ ಹತ್ತದೆ. ಅದೇ ಮರ ಹತ್ತಿ ಕಣ್ಣನ್ನು ಮುಚ್ಕೊಂಡೆ. ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆದರೆ ಕಿವಿಗೆ ಶಬ್ದವಾದರೂ ಬರ್ಬೋದಲ್ಲ. ಯಾಕಂದರೆ ಮನಸ್ಸು ಪ್ರಶಾಂತವಾಗಿತ್ತು, ಗುರಿ ಕಡೆಗೆ ಹೋಗಿತ್ತು, ಯೋಗಕ್ಷೇಮದ ಕಡೆಗೆ ಹೋಗಿತ್ತು. ಹಾಗಾಗಿ ಆ ಕಾಡಿನಲ್ಲಿ ಎಲ್ಲಾದರೂ ಹರಿಯುವ ನೀರಿನ ಶಬ್ದ ಗೊತ್ತಾಗ್ತದೆಯೇ ಅಂತ ಆಲಿಸ್ದೆ. ಜುಳುಮುಳು 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 ಅಂತ ಮೆತ್ತಿಗೆಲ್ಲೋ ಒಂದು ದಿಕ್ಕಿನಿಂದ ಶಬ್ದ ಕೇಳಿಸ್ತು. ಯಾವುದೋ ಒಂದು ಸಣ್ಣ ಝರಿ ರೀತಿಯಲ್ಲಿ ಹರಿತಾ ಇದೆ, ಇಲ್ಲೇ ಎಲ್ಲೋ ಹತ್ತಿರದಲ್ಲೇ ಅಂತ ಆ ದಿಕ್ಕನ್ನು ಗೊತ್ತು ಮಾಡಿಕೊಂಡು ಬರಬರಬರ ಅಂತ ಮರದಿಂದ ಕೆಳಗಿಳಿದು ಆ ಗೋವುಗಳಿಗೆ ಒಂದಷ್ಟು ಮೈದಡವಿ ಅವುಗಳನ್ನು ವಿಚಾರಿಸ್ಕೊಂಡು ಆ ಜುಳುಮುಳು ಜುಳುಮುಳು ಅಂತ ಎಲ್ಲಿ ಸೌಂಡ್ ಬರ್ತಾ ಇತ್ತು, ಶಬ್ದ ಬರ್ತಾ ಇತ್ತು, ಆ ದಿಕ್ಕಿನ ಕಡೆಗೆ ಅವುಗಳನ್ನ ಕರ್ಕೊಂಡು ನಾನು ಹೊರಟೆ. ಗಳತೆಯೊಳೆ ದೊರೆತ ನೀರಿನೊರತೆಯೊಳೆ ಗೋಹ ಹಿಂಡಿಗೆಂದುಣಿಸಿದೆಡೆದೊಗೆಂ ಸವಿದೆ ಅಂಗುಳೆನ್ನೊಳು ತಣಿವವರೆಗೆಂ ದಿಗ್ಭ್ರಾಂತಿಯಲ್ಲೊಳು ಜರುಗೆ ನಂತರದೊಳು ವನವೀಂ ಸಹ್ಯವೆನಿಸೆ ಮೇಯಲೆಂ ಹೊಡೆದ ನಿವಗೋವ ಮೇಯಲೆಂ ಹೊಡೆದ ನಿವಗೋವ ವನದ ಹಸಿರಿನೊಳಗೆಂ ಹಾಗೆ ಆ ದಿಕ್ಕಿನ ಕಡೆ ಹೋಗ್ತೀನಿ. ಒಂದು ಕೂಗಳತೆಯಲ್ಲೇ ಸಿಕ್ಬಿಡೋದೆ ನನಗೆ. ಅದು ಕಣ್ಣಿದ್ದಿಲ್ಲ, ಆದರೆ ಶಬ್ದದಿಂದ ಗುರುತು ಹಿಡಿದಿದ್ನಲ್ಲ, ಅಲ್ಲೇ ಕೂಗಳತೆಯಲ್ಲೇ ಸಿಕ್ಬಿಡ್ತು. ಆ ಗೋ ಹಿಂಡನ್ನೆಲ್ಲ ಆ ನೀರಿನ ಹೊರತೆಗೆ ಹೊಡೆದು ಆ ಜರಿ ಕಡೆಗೆ ತಗೊಂಡೋಗಿ ಅವಾಗ ತೃಪ್ತಿಯಾಗುವಷ್ಟು ನೀರು ಕುಡೀರಿ ಅಂತ ಬಿಟ್ಟು, ನಾನು ನನ್ನ ಅಂಗುಳ ನೆನಿಬೇಕು, ಅದು ತಿಣಿಬೇಕು, ಅಲ್ಲಿವರೆಗೆ ನಾನು ಚೆನ್ನಾಗಿ ನೀರು ಕುಡಿದೆ. ಇಷ್ಟೆಲ್ಲ ಮಾಡಿದ ಮೇಲೆ ನನಗೆ ಒಂಥರ ದಿಗ್ಭ್ರಾಂತಿ ಆಗಿತ್ತಲ್ಲ. ಮೊದಲನೇ ಸಲ ನನಗೆ ದಿಗ್ಭ್ರಾಂತಿ ಆಗಿತ್ತು. ಆ ದಿಗ್ಭ್ರಾಂತಿಯನ್ನು ನನಗೆ ಆಚೆ ಬಂದೆ. ದಿಗ್ಭ್ರಾಂತಿ ಮುಗೀತು, ಆಚೆ ಬಂದೆ. ಪರವಾಗಿಲ್ವೇ ಕಾಡು, ಒಂಥರ ಸಹಿಸ್ಕೋಬೋದು, ಸಖ್ಯ ಅಂತ ಎನ್ನಿಸ್ತು. ತಕ್ಷಣ ಏನು ಮಾಡಿದೆ, ಸಮಾಧಾನದಿಂದ ಆ ಗೋವುಗಳನ್ನು ಮೈದಡಿವಿ, ನೀರು ಕುಡಿದಿದ್ವು ಚೆನ್ನಾಗಿ ಮೇಯ್ಕೊಳ್ರಪ್ಪ, ಪಾಪ ನಿಮ್ಗೆ ಹೊಟ್ಟೆ ಹಸ್ತಿರತ್ತೆ ಅಂತ ಹೇಳಿ ಅವನ್ನ ಅಲ್ಲೇ, ಕಾಡಲ್ವಾ ಬೇಕಾದಷ್ಟು ಹಸಿರಿತ್ತು, ಮೇಯಲಿ ಅಂತ ಮೇಯೋದಿಕ್ಕೆ ಬಿಟ್ಟೆ.
ಅರಸಿದೆನ್ನಾಂ ಆಹಾರವಂ ಗಿಡಗೆಂಟೆ ಮರಬಳ್ಳಿಯೊಳ್ ಅರಸಿದೆನ್ನಾಂ ಆಹಾರವಂ ಗಿಡಗೆಂಟ ಮರಬಳ್ಳಿಯೊಳ್ ಜಠರಾಗ್ನಿಯಿಂ ನನ್ನೊಳ್ ಭುಗಿಲೆದ್ದ ತತ್ಕ್ಷಣದಲೆಂ ತಡವೆತ್ತೋರಿದೊಳ್ ಫಲವಂ ತಡವೆ ತೋರಿದೊಳ್ ಫಲವಂ ಹೆಕ್ಕುತಿರೆ ಭೀಷಣ ಗರ್ಜನೆಯೋ ಉದ್ಭವಿಸೆ ಮಾರ್ದನಿಸಿತೀ ಅಡವಿಯೊಳ ವರ್ತನದಲೆಂ ಮಾರ್ದನಿಸಿತೀಂ ಅಡವಿಯೊಳ ವರ್ತನದಲೆಂ ಆಹಾರಕ್ಕಾಗಿ ನಾನು ಗಿಡ ಗಂಟೆ ಮರ ಬಳ್ಳಿ ಎಲ್ಲೆಲ್ಲೋ ಹುಡುಕಿದೆ, ಎಲ್ಲೆಲ್ಲೋ ನೋಡಿದೆ. ಯಾಕೆಂದರೆ ನೀರು ಕುಡ್ದಿದ್ದೆ ಬಾಯಾರಿತ್ತು, ಆದರೆ ಹೊಟ್ಟೆ ಹಸಿವು ಬಹಳ ಜಾಸ್ತಿ ಆಗಿತ್ತು. ಆ ಕ್ಷಣದಲ್ಲಿ ನನಗೆ ಏನು ಮಾಡಬೇಕು ಅಂತ ತೋಚಲಿಲ್ಲ. ಹುಡುಗಕ್ಕೆ ಶುರು ಮಾಡಿದೆ. ನಾನು ಆ ರೀತಿ ಹುಡುಕ್ತಾ ಏನೇನು ತಿನ್ನಕ್ಕೆ ಸಾಧ್ಯವೋ ಅದನ್ನೆಲ್ಲ ಒಂದು ಕಡೆ ಸಂಗ್ರಹಿಸ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ನೋಡ್ತಾ ಇದ್ದೀನಿ. ಇದ್ದಕ್ಕಿದ್ದಾಗೆ ಒಂದು ಭೀಷಣವಾದ ಗರ್ಜನೆ ಕೇಳಿಸ್ತು. ಆ ಗರ್ಜನೆ ಒಂದು ಸಲ ಜೋರಾಗಿ ಕೇಳಿಸ್ತು. ಆಮೇಲೆ ಅದು ಆವರ್ತನದಲ್ಲಿ ಪ್ರತಿಫಲನಗೊಳ್ಳಲಿಕ್ಕೆ ಆರಂಭವಾಯಿತು. ನನಗೆ ಗಾಬರಿ ಆಗೋಯ್ತು. ನಾನರಿಯದ ಆವುದೊಂದು ಹಸಿವಿನೊಳೆಂ ಕ್ರೂರ ಕೂಗ ಕೇಳ್ದೆಡಗೆಂದೆನ್ನನಾವರಿಸಿತೋ ಗಾಬರಿಯೊಳಗಡರೆ ಗೋರಕ್ಷಣೆಯ ಮರೆತೆ ಪ್ರಾಣ ಭಯದಿಂ ಧಡ ಧಡನೆಂ ಮರವೇರಿದೊಡೆ ಕುಳಿತನೆಂ ಬೆದರೆ ಅಡವಿಯಳಿದೋ ಬೆದರೆ ಅಡವಿಯೊಳಿದೋ ಸಂಹಿತೆಯಂ ಆ ಆ ಆ ನನಗೆ ಕ್ರೂರ ಮೃಗ ಅಂತ ಗೊತ್ತಾಯ್ತು ಕೂಗಿದ್ದು, ಆದರೆ ಯಾವ ಕ್ರೂರ ಮೃಗ ಗೊತ್ತಾಗಲಿಲ್ಲ. ನನಗೆ ಒಳಗಡೆಗೆ ಎಷ್ಟು ಗಾಬರಿ ಆಯಿತು ಅಂತಂದರೆ ಒಣಗೋಯ್ತು. ಗಂಟಲು, ತುಟಿ, ಎದೆ ಎಲ್ಲ ಒಣಗೋಗಿ ನನಗೆ ವಿಪರೀತವಾದ ಬೆದರಿಕೆ ಉಂಟಾಯಿತು. ಆ ಕ್ಷಣ ನಾನೇನು ಮಾಡಿದೆ, ನನ್ನ ಜೊತೆ ಗೋವುಗಳಿವೆ, ಅವುಗಳು ಹೆದರ್ಕೊಂಡಿರುತ್ತವೆ, ಅವುಗಳ ರಕ್ಷಣೆಯನ್ನು ಮಾಡಬೇಕು ಅನ್ನೋದು ನನಗೆ ಹೊಳಿಲೇ ಇಲ್ಲ. ನಾನು ನನ್ನ ಪ್ರಾಣ ರಕ್ಷಣೆಗೋಸ್ಕರ ಏನು ಮಾಡಿದೆ, ದಡದಡನೆ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಮಾವಿನ ಮರನ ಏರಿ ಕುಳಿತೆ. ಈ ಅಡವಿ ಏನಪ್ಪ ಇದು, ಇದರ ಸಂಹಿತೆ ಏನು, ಇದರ ಕೋಡ್ ಆಫ್ ಕಂಡಕ್ಟ್ ಏನು ಅಂತ ನನಗೆ ಗೊತ್ತಾಗಲಿಲ್ಲ. ಸಂಹಿತೆ ಅಂದರೆ ಕೋಡ್ ಆಫ್ ಕಂಡಕ್ಟ್. ಇಲ್ಲಿ ಹೇಗಿರಬೇಕು ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಏನು ಮಾಡೋದು ಅಂತ ತಿಳಿದೆ. ನಾನು ಮರವೇರಿ ಕುಳಿತು ಬಿಟ್ಟೆ. ಆವ ಪ್ರಾಣಿಯೆಂದೋರದೆ ಹೆದರಿಕೆಯಿಂ ಬೆಚ್ಚಿದೊಡಗೆ ಆವ ಪ್ರಾಣಿಯೆಂದೋರದೆ ಹೆದರಿಕೆಯಿಂ ಬೆಚ್ಚಿದೊಡಗೆ ಭಯವೇನೆಂದರಿವಾಯಿತೋ ಪ್ರಥಮದೊಳ್ ಎನ್ನೊಳೆಂ ಜೀವಕ್ಕೆ ಪೇಳ್ವರಿರದೊಳ್
ಕೇಳ್ವರಿರದೊಳ್ ಪೇಳ್ವರಿರದೊಳ್ ಕೇಳ್ವರಿರದೊಳ್ ಮಾಡಲೇ ನಂದರಿಯದೊಳ್ ಬೇಗುದಿಯೊಳೆಂ ನೆನೆದೆ ನಾಂ ಬೇಗುದಿಯೊಳೆಂ ನೆನೆದೆ ನಾಂ ಮನದೊಳೆಂ ಆಶ್ರಮವಂ ಬೇಗುದಿಯೊಳೆಂ ನೆನೆದೆ ನಾಂ ಮನದೊಳೆಂ ಆಶ್ರಮವಂ ಯಾವುದು ಆ ಜಂತು ಕೂಗಿದ್ದು ಗರ್ಜಿಸಿದ್ದು ಗೊತ್ತಾಗಲಿಲ್ಲ. ಹೆದರದೆ ಬೆಚ್ಚಿದೆ. ನನಗೆ ಮೊಟ್ಟ ಮೊದಲ ಬಾರಿಗೆ ಜೀವ ಭಯ ಅಂದ್ರೇನು ಅನ್ನೋದು ಮೊಟ್ಟ ಮೊದಲ ಅನುಭವ ನನಗಿದು. ನನಗೆ ಪ್ರಪ್ರಥಮ ಬಾರಿಗೆ ಇದು ಗೊತ್ತಾಯಿತು. ಅಲ್ಲಿ ಹೇಳುವವರಿಲ್ಲ, ಕೇಳುವವರಿಲ್ಲ, ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ಒಂದು ಚಡಪಡಿಕೆಯಲ್ಲಿ ಬೇಗುದಿಯಲ್ಲಿ ನಾನು ಮನಸ್ಸಿನಲ್ಲೇ ಆಶ್ರಮವನ್ನು ನೆನೆಸ್ಕೊಂಡೆ. ಏಕೆಂದರೆ ನಾನು ಇದುವರೆಗೆ ನನಗೆ ಏನೇ ಕಷ್ಟ ಬರಲಿ, ತೊಂದರೆ ಬರಲಿ, ಭಯ ಆಗಲಿ, ಏನೇ ಆಗಲಿ, ಈ ಮಟ್ಟಕ್ಕಂತೂ ಆಗಿತ್ತಿಲ್ಲ. ಬಟ್ ಆದಾಗ ನಾನು ಆಶ್ರಮದಲ್ಲಿ ಒಳಗಡೆ ಓಡೋಗ್ಬಿಡ್ತಿದ್ದೆ. ಅಲ್ಲಿ ಯಾರನ್ನಾರ ಕೇಳ್ತಿದ್ದೆ, ರಕ್ಷಣೆ ಕೊಡೋರು ಅಥವಾ ಅದಕ್ಕೆ ಉತ್ತರ ಹೇಳೋರು. ಇಲ್ಲಿ ಉತ್ತರ ಹೇಳೋರು ಇಲ್ಲ, ನನಗೂ ಗೊತ್ತಾಗ್ತಾ ಇಲ್ಲ. ಭಯಂಕರ ಹೆದರಿಕೆ. ಈಗ ಏನು ಮಾಡಬೇಕು ಅಂತ ಗೊತ್ತಾಗದೆ ಆಶ್ರಮನ ನೆನೆಸ್ಕೊಂಡೆ. ಒಂದು ಕ್ಷಣ ನನಗೆ ಯಾಕಾದ್ರೆ ಆಶ್ರಮ ಬಿಟ್ಟು ಬಂದಪ್ಪ ಅಂತ ಅನ್ಸಿದ್ ನಿಜ. ಬುಡಧೊಳ್ ಥರ ಥರವೆಂ ನಡುಗಿಯ ಗೋವುಗಳಂ ವೃಕ್ಷದ ಶಿರದಿಂ ನೋಡಿದೊಳ್ ಬುಡದೊಳ್ ಥರ ಥರವೆಂ ನಡುಗಿಯ ಗೋವುಗಳಂ ವೃಕ್ಷದ ಶಿರದಿಂ ನೋಡಿದೊಳ್ ಕನಿಕರಿಸಿತೋ ಮನವಿ ಆಂ ನಡುವಿನೊಳೆ ಚಡಪಡಿಸಿದೊಳ ಮನಕ್ಕೆ ಉತ್ತರದೊಳ್ ಮಾರ್ಗವೇನೆಂ ತಿಳಿಯದೊಳೆ ಕೆಡಪಡಿಸಿದೊಳ ಮನಕ್ಕೆ ಉತ್ತರದೊಳ್ ಮಾರ್ಗವೇನೆಂ ತಿಳಿಯದೊಳೆ ಕುಳಿತಲೆಂದೋಚಿಸಿದೆನೋ ನಾನೀ ಭಯದಾಳದಲೆ ಕುಳಿತಲೆಂದೋಚಿಸಿದೆನೋ ನಾನೀ ಭಯದಾಳದಲೆ ಮರದ ಬುಡದಲ್ಲಿ ಪಾಪ ಗೋವುಗಳು ಥರ 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 ಅಂತ ನಡುಗ್ತಾ ಇವೆ. ಅದನ್ನ ನಾನು ಮೇಲ್ ಕೂತ್ಕೊಂಡೆ ನೋಡಿದೆ. ಆ ಭಯದ ಮಧ್ಯದಲ್ಲೂ ನನಗೆ ಗಾಬರಿಯಾಗಿತ್ತು. ಆದರೂ ಅಯ್ಯೋ ಪಾಪ ಗೋವುಗಳು, ಇವು ನನ್ನಂತೆ ಕೇವಲ ಆಶ್ರಮದಲ್ಲಿದ್ದವು, ಇವಕ್ಕೆ ಕಾಡು ಗೊತ್ತಿಲ್ಲ, ಈ ಕ್ರೂರ ಮೃಗಗಳ ಸದ್ದೇ ಕೇಳಿಲ್ಲ, ಅವು ಪಾಪ ಎಷ್ಟು ನಡುಗ್ತಾ ಇವೆ ಅಂತ ನನಗೆ ಅವುಗಳ ಬಗ್ಗೆ ತಕ್ಷಣ ಕನಿಕರ ಆ ಒಂದು ಮಧ್ಯದಲ್ಲೇ ಉತ್ಪತ್ತಿಯಾಯಿತು. ಈ ರೀತಿ ಚಡಪಡಿಕೆ ಒಳಗಾದ ನನ್ನ ಮನಕ್ಕೆ ಉತ್ತರ ಏನು ಹೇಳಬೇಕು ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಏನು ಮಾಡಬೇಕು ಅಂತ ಮಾರ್ಗನೇ ಗೊತ್ತಿಲ್ಲ. ಆ ಥರ ನಾನು ಭಯದಲ್ಲೇ ಕುಳಿತುಕೊಂಡು ಏನು ಮಾಡಬೇಕು ಅಂತ ಗೊತ್ತಾಗದಲೇ ಸುಮ್ಮನೆ ಯೋಚನೆ ಮಾಡಿದೆ. ಅವುಗಳ ಬಗ್ಗೆ ಪಾಪ ಅನ್ನಿಸ್ತಾ ಇತ್ತು. ತಿರ್ಯಜ್ಞೋನಿಗಳಿಗೋ ಆಹಾರ ವಿಹಾರದಿಂ ತಿರ್ಯಜ್ಞೋನಿಗಳಿಗೋ ಆಹಾರ ವಿಹಾರದಿಂ ನೆಲ ಜಲದ ಅವಶ್ಯಕತೆ ವಿಹುದೀ ವಿಶ್ವದೊಳೆಂ ಈ ಸೃಷ್ಟಿ ಕ್ರಮದೊಳೆಂ ಅಡವಿ ನ್ಯಾಯದೊಳೆಂ
ಸರಪಳಿಯೋ ಅಡವಿ ನ್ಯಾಯದೊಳೆಂ ಸರಪಳಿಯೋ ಕೊಂದೊಡೆ ತಿಂದೆ ಬದುಕಿಪ ಯೋನಿ ಕರ್ಮಕೃತ ವಿಹುದರದೊಳಗೆಂ ಮುಗ್ಧ ಬುದ್ಧಿಯೊಳೆಂ ಕೊಂದೊಡೆ ತಿಂದೆ ಬದುಕಿಪ ಯೋನಿ ಕರ್ಮ ಕೃತ ವಿಹುದರೊಳಗೆಂ ಮುಗ್ಧ ಬುದ್ಧಿಯೊಳೆಂ ಮುಗ್ಧ ಬುದ್ಧಿಯೊಳೆಂ ತಿರಿಯ ಗಿಯೋನಿಗಳಲ್ಲಿ ಜನಿಸಿದಂತಹ ಸಕಲ ಜೀವಕ್ಕೂ ಆಹಾರ ಬೇಕು, ವಿಹಾರ ಬೇಕು, ವಾಸ ಮಾಡೋಕ್ಕೆ ನೆಲ ಬೇಕು, ಜಲ ಬೇಕು. ಈ ಸೃಷ್ಟಿಯ ಕ್ರಮವೇ ಆಗಿದೆ. ಅದೇ ರೀತಿ ಈ ಅಡವಿಯಲ್ಲೂ ಒಂದು ನ್ಯಾಯದ ಸರಪಳಿಯೇ ಇದೆ. ಅಂದ್ರೆ ಕ್ರೂರ ಮೃಗಗಳು ಇವೆ, ಹಿಂಸ್ರ ಮೃಗಗಳಿವೆ. ಅವು ಪಾಪ ಕೊಂದು ತಿಂದೇ ಬದುಕಿ ಗೊತ್ತಿದೆಯೇ ವಿನಃ ಬೇರೆ ಏನು ಗೊತ್ತಿಲ್ಲ. ಹುಲ್ಲು ತಿಂದು ಬದುಕಕ್ಕಾಗೋದಿಲ್ಲ ಹುಲಿ. ಇದು ಅವುಗಳ ಮುಗ್ಧತೆ ಅಂತ ನನಗನ್ನಿಸ್ತು. ಹೇಗೆ ಗೋವುಗಳು ಹುಲ್ಲು ತಿಂದೇ ಬದುಕ್ತವೆ, ಅದೇ ರೀತಿ ಕ್ರೂರ ಮೃಗಗಳು ಕೂಡ ಬೇಟೆಯಾಡೇ ಕೊಂದೇ ಬದುಕಬೇಕು. ಕಾರಣ ಎರಡಕ್ಕೂ ಒಂದೇ ರೀತಿಯಾದ ಮುಗ್ಧತೆ ಇದೆ. ಅಂದರೆ ಮೂಲಜ್ಞಾನವಿದೆ, ವಿದ್ಯೆ ಇಲ್ಲ, ಮೂಲಜ್ಞಾನವಿದೆ, ಅವಿದ್ಯೆ ಇದೆ ಅಂತ ನನಗೆ ಇವತ್ತು ನನಗೆ ಅದು ಎಕ್ಸ್ಪ್ಲನೇಷನ್ಸ್ ಹೇಳೋದಕ್ಕೆ ಗೊತ್ತಾಗ್ತಾ ಇದೆ ಮಿತ್ರರೇ. ಆದರೆ ಅಂದು ನನಗೆ ಅನ್ನಿಸಿದ್ದು ನಿಜ, ಪದಗಳ ವ್ಯತ್ಯಾಸ, ಆದರೆ ಇದು ಅನ್ನಿಸಿದ್ದು ಮಾತ್ರ ನಿಜ. ನನಗೆ ಮುಗ್ಧತೆ ಅಲ್ಲವೇ, ಈಗ ನಾನು ಹೆದರ್ಕೊಂಡ್ರಾಗತ್ತೆ, ಇದೇ ಸೃಷ್ಟಿಯ ಕ್ರಮ ಅಲ್ವೇ, ಇದು ನಾನು ಬದಲಾಯಿಸೋಕ್ಕಾಗತ್ತೆ ಅಂತೆಲ್ಲ ಯೋಚನೆ ಬಂತು ನನಗಾಗ.